ರಾತ್ರಿ ಕೊಟ್ಟರು ಕಾಟ ಇವನ್ ಕಿರ್ಚಿದ್ದ ಅಪ್ಪನವ್ರು ಅವ್ನ್ ಕಿರ್ಸ್ತಾನೆ, ಅವ್ನ್ ಕಿರ್ಚಾಮೇಲೆ ಇವ್ರು ಕಿರ್ಸ್ತಾನೆ. ನೈಟ್ ಮನೇಲಿ ರೂಮ್ ಮಲ್ಗಿರ್ಬೇಕಾದ್ರೆ ಮೊನ್ನೆ ವಿಡಿಯೋ ಮಾಡಿದ್ವಲ್ಲ ಅಲ್ಲಿ ಏನೋ ಆ ಜಾಗಕ್ಕೆ ಹೋದ್ರೆ ಏನೋ ಒಂದು ಆಗುತ್ತೆ. ಹೋದ್ವಾರ ಸೇಮ್ ಆ ಒಳಗಡೆ ತೋಪು ಒಳಗಡೆ ಹೋದ್ ಶೂಟ್ ಮಾಡೋಣ ಅಂತ ಹೋದ್ವಾರ ಮಾಡ್ಕೊಂಬಂದ ನೆಗೆಟಿವ್ ಎನರ್ಜಿ ಹೆವಿ ಇದೆ ಅಲ್ಲಿ. ಅದೇ ನಮ್ಗೆ ರಾತ್ರಿ ನಮ್ಮನ್ನು ಯಾವ ಜಾಗ ಅದು? ಸ್ಮಶಾನದ ಜಾಗ. ಅದೇ ಧೈರ್ಯವಾಗಿ ಇವತ್ತು ಹೋಗೋಣ ಅಂದ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ಹೋಯ್ತಾ ಇದೀವಿ. ನಿಂಬೆಹಣ್ಣುಗಳೆಲ್ಲ ಜೋಬಲ್ಲಿ ಇಟ್ಕೊಂಡು. ಆ ಗೆಳೆಯರೆ ಅಂದೇವಿ ಹೋಗ್ತಾ ನಮ್ಮ ಅಣ್ತಮ್ಮ ಸಿಕ್ಕಿದ್ರು, ಅವ್ರ ಹತ್ರ ಕೇಳಿದ್ವಿ. ಅವ್ರಿಗೂ ಒಂದಷ್ಟು ಅನುಭವಗಳಾಗಿತ್ತಂತೆ, ಅವರು ಹಂಚ್ಕೊಂಡಿದ್ದಾರೆ. ಆದರೂ ಕೂಡ ನಮ್ಮ ಗುರೂಜಿಗಳು ಏನೋ ಒಂದು ವಸ್ತು ಕೊಟ್ಟವ್ರು, ಅದನ್ನ ಇಟ್ಕೊಂಡು ಜೋಬಲ್ಲಿ ಹೋಯ್ತಾ ಇದೀವಿ ಎಲ್ಲರೂ. ಏನಾದರೂ ಭಯ ಆದರೆ ಲೈವಲ್ಲಿ ಕರಿತೀವಿ, ಯಾರಾದರೂ ಬಂದ್ರಿ ಅಲ್ಲಿಗೆ ಅಂತ ಹೇಳ್ತಾ ಮತ್ತೆ ನಮ್ಮ ಪಯಣನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ರಾಮಕೋಟೆಯಲ್ಲಿ ರಾವಣಾಸುರ. ಓಕೆ, ಬಾಯ್ ಬಾಯ್. ಬೆನ್ಕ ಸ್ಟಾರ್ಟ್. ನೀನೇ ಇಲ್ವಲ್ಲೋ, ನೀನಿರ್ಬೇಕು ಹೀರೋ. ಇವ್ರು ಅವ್ನಿಗೆ ಹೇಳೋದೆ ಮಕ್ಕಳೆಲ್ಲ ಸೌಂಡು ಏನ್ ಸೈಲೆಂಟ್ ಗಾಡಿ ಎತ್ಕೊಂಡು ಎಷ್ಟೋ ಬಿದ್ದೋದು ಎಲ್ಲ ಅಲ್ಲೇ ಬಿಸಾಕೊಂಡು ನೋಡಿದ್ರು. ಅಯ್ಯಯ್ಯ, ಇವ್ರಂತೆ ಗೊತ್ತಾ 2 ದಿವಸ ಅವನು ಅದೇ ಹೋಗಿದ್ಯಾ ಕಣದೇ ಇಲ್ಲ. ಇದು ಆಕಾರ ಏನೋ ವೈಟಿಗೆ ಏನೋ ಒಂಥರ ವೈಟ್ ಮಾಮೂಲಿ ಏನೋ ಚಾಡೋ ಮಾತಾಡ ಅವನಿಂದ ಒಂದ್ಸಲಿ ಪಾಸು ಮಾವಿನ ಮರ ಎಲ್ಲ ಹಿಂಗೆ ಹಳ್ಳಾಡ್ಸಂಗೆ ಮಾವಿನ ಮರದಿಂದ ಏನೋ ದುಡ್ಡು ಇದ್ದಂಗೆ ಇದೆ ಫಸ್ಟು. ಮಾವಿನ ಮರ ಎಲ್ಲ ಟೈಪ್ ಮಾಡ್ದಂಗೆ ಆದ್ರೆ ಹಂಗೆ ಹೆಂಗೆ ಗೊತ್ತಾ, ಇದು ಚುಂಚನಗಿರಿಗೆ ಹೋಗಿದ್ದೀವಿ. ಚುಂಚನಗಿರಿಲಿ ನಾಯಿಗಳೆಲ್ಲ ಇದು ಮಾಡಿರ್ತಾರಲ್ಲ, ಅವ್ರೆ ದೇವ್ರುಗಳು ನಾಯಿಗಳೆಲ್ಲ ಅವಲ್ಲ ಅದು ಕಟ್ಟಾಕಿರ್ತಾರಲ್ಲ, ಅವೇನೋ ಗೇಟ್ ತೆಗೆದ್ರೆ ನನ್ನ ಹಾಕಿ ಒದ್ಬಿಡ್ತಾವೆ ಅನ್ನೋ ಫೀಲು. ನಾನು ಹೋಗಿ 6 ಗಂಟೆಗೆ ಆ ಕಡೆಗೆ ಕುತ್ಕೊಂಡ್ಬಿಟ್ಟಿದ್ದೀನಿ. ಹೋಗಿ ಕುತ್ಕೊಂಡ್ಬಿಟ್ಟಿದ್ದೀನಿ. 10 ನಿಮಿಷ ಬಾನ್ನೋರು ಯಾರು ಕರೀತಾರೆ ಅಂತ ಗೊತ್ತಿಲ್ಲ. 10 ನಿಮಿಷ ಬಾನ್ನೋರು ಬಂದರೆ ಫುಲ್ ಗೆಜ್ಜೆ ಸೌಂಡು. ನಾನು ಕುಣಿತಾ ಇರೋದೇ ಗೆಜ್ಜೆ ಹಾಕೊಂಡು ಕುಣಿತಾ ಇದ್ದೀನಿ ಅನ್ನೋ ಒಂಥರ. ಜಾಕೆಟ್ ಹಿಡ್ಕೊಂಡು ಹೇಳಿದ್ರೆ ಗೆಜ್ಜೆ ಸೌಂಡು. 2 ಸರಿ ಅದೇ ಥರ ಆಯಿತು. 3ನೇ ಸತಿಗೆ ಗೊತ್ತಿದೆ ಹಿಂದೆಯಿಂದ ಇದರಲ್ಲಿ ಬಿದ್ದೆ ಹೊಡೆಯುವ ಬಾವಿಲಿ ಈಜು ಹೊಡಿಬೇಕಾರೆ ಆ ಥರ ಬಿದ್ದಂಗಾಯ್ತು. ಹೋಗಿ ಕಿಡ್ಸ್ಬಿಟ್ಟೆ ಜೋರಾಗಿ. ತಮಾಸ್ ಟೀ ಕುಡಿಯೋಣ ಅಂತ ಸೈಡ್ಗೆ ಹಾಕಿದ್ದೀವಿ. ಒಳ್ಳೆ ಟೀ ಸಿಗುತ್ತಂತ ಇಲ್ಲಿ, ಎಮಿ ಚಾಯ್ಸ್ ಅಂತ. ಟೀ ಕುಡಿದ್ಬಿಟ್ಟು ನಮ್ಮ ಪಯಣನ ಮುಂದುವರಿಸ್ತೀವಿ. ರಾಜು ಅವ್ರು ಜಾಯ್ನ್ ಆಗಿದ್ದಾರೆ ಇವತ್ತು. ತುಂಬ ಅನುಭವಗಳು ಅವರು ಟ್ರಾವೆಲಿಂಗಲ್ಲೇ ಹೇಳ್ಕೊಂಬರ್ತಾಯಿದ್ರು. ತುಂಬ ಅವ್ರ ಅನುಭವಗಳು ಆಗಿದ್ದಾವೆ ಅಂತ ಹೇಳ್ತಾಯಿದ್ರು. ಇವತ್ತು ಅವರು ಎಲ್ಲಿ ತನಕ ನಮ್ಮ ಜೊತೆ ಸಾಕ್ತಾರೋ ನಮಗೂ ಗೊತ್ತಿಲ್ಲ. ಯಾಕಂದರೆ ಅವರು ಫಸ್ಟು ಬರಲ್ಲ ಅಂತ ಹೇಳಿದರು. ಆಮೇಲೆ ಸರಿ ಬರ್ತೀನಿ, ಬಟ್ ಆ ಸ್ಪಾಟ್ ತನಕ ಬರಲ್ಲ, ನಾನು ಒಂದು ಅರ್ಧ ದಾರಿ ತನಕ ಬರ್ತೀನಿ ಅಂತ ಹೇಳಿದರೆ. ನೋಡೋಣ ಫ್ರೆಂಡ್ಸ್ ಎಲ್ಲಿ ತನಕ ಬರ್ತಾರೆ ಅಂತ. ಇವತ್ತು ಮುಂದಿನ ಹೆಜ್ಜೆಗಳು ಯಾವ ಥರ ಇರುತ್ತೆ ಅಂತ ನೀವು ನೋಡ್ತೀರಾ. ಮಾಡೋಣ ನಮ್ಮ ಪ್ರಯತ್ನ. ರಾಮಕೋಟೆಯಲ್ಲಿ ರಾವಣಾಸುರ ರೋಡಲ್ಲಿ ಹೋಗಲ್ಲ. 7 ಗಂಟೆ ಮೇಲೆ ಬೆಳಗಿನ ಜಾವ 6 ಗಂಟೆಗೆ ಹೋಗಲ್ಲ. ಎಲ್ಲ ಬೆಳಗ್ಗೆ ಇದ್ದಾಗ ಓಡಾಡೋದು ನಾನು ಅನುಭವ ಆಗಿದೆ. ನೈಟ್ ಮನ್ಬೇಕಾದಾಗ ಕಿಟಕಿಯಲ್ಲಿ ಕೈ ಏನೋ ಇಟ್ಕೊಳ್ಳೋ ಥರ ಆಗುತ್ತೆ.
ಮತ್ತೆ ನಿಮ್ಮ ಬ್ರದರ್ಗೂ ಏನೋ ಅನುಭವ ಆಗಿದೆ ಅಂತ ಅಂದ್ರೆ ಏನು ಆ ವಿಷಯ, ಏನು ಸಮಾಚಾರ ರೋಡಲ್ಲಿ? ಅಲ್ಲಿ ಏನಿದೆ ನಮಗೂ ಗೊತ್ತಿಲ್ಲ ಇದುವರೆಗೂ. ಹಾಂ ನಾವದು ಅಲ್ಲಿ ಸರ್ವೆ ಮಾಡಕ್ ಬಂತು ಹೋಗಿಲ್ಲ. ಬಟ್ ಆ ರೋಡಲ್ಲಿ ಅನುಭವ ಆಯ್ತಲ್ಲ, ಅದಕ್ಕೆ ಆ ರೋಡಲ್ಲಿ ಓಡಾಡಲ್ಲ. ನಿಮ್ಗೂ ಅನುಭವ ಆಗಬೇಕು ಒಂದ್ 2 ರೌಂಡ್ ಅವತ್ತು ಹೋಗಿಲ್ಲ ಅನುಭವಕ್ಕೆ ಹೇಳೋದ್ರಲ್ಲಿ ಹೋಗೋದಲ್ಲ ಇವಾಗ ನಾವು. ಎಲ್ಲಿದ್ನೋ ಏನೋ ಸುಮ್ಮನೆ ಹೇಳ್ತೇನೆ ಅಂತಾರೆ. ಅಲ್ಲ ಆಲ್ಮೋಸ್ಟ್ ಏನ್ ಮಾಡ್ಬೇಕು ಗೊತ್ತಾ, ಅಂತವ್ರಿಗೂ ಹೇಳ್ ಕಳ್ಸ್ಬೇಕು, ಏನಿಲ್ಲ ಆರಾಮ ಓಡಾಡು ಅಂತ. ಅವತ್ತು ಅಮಾಸೆ ಪೌರ್ಣಮಿ ಟೈಮ್ ಯಾವಾಗ ಅವ್ರಿಗೆ ಅನುಭವ ಆಯ್ತದೋ, ಏ ಮೊನ್ನೆ ಏನೋ ಆಯ್ತು ಕಣೋ, ಹಿಂಗೈತಿ ಎಲ್ಲೋ ಹಂಗ್ ಬಂದ ಆಯ್ತಾ, ಗೊತ್ತಾಯ್ತು ಇವಾಗ ಸತ್ಯ, ಇದೇ ರಿಯಲ್ ಫ್ಯಾಕ್ಟ್ ಅನ್ಬೇಕು. ನಿಮ್ ಬ್ರದರ್ಗೆ ಏನಾಗಿತ್ತು? ಅವ್ರು ಸುಮ್ಮನೆ ಅಲ್ಲಿ ಹೋಗಿದ್ರು ತೋಟದ ಹತ್ರ, ನೀರ್ ಕಟ್ಟಕ್ ಹೋಗಿದ್ರ? ಅವಾಗ ಮಾವಿನ ಮರದ ಹತ್ರ ಏನೋ ಜೋರಾಗಿ ಬಿದ್ದಿರೋ ಫೀಲು. ಏನೋ ಬಿದ್ದ ಮಾವಿನ ತೆಂಗಿನ ಮಾಡ್ತಾವ್ರಿ, ತೆಂಗಿನಕಾಯಿ ಬೀಳ್ತಾವ, ಮಾವಿನ ಮಾಡ್ತಾವ ಏನ್ ಬೀಳ್ತು ಅಂದ್ಬಿಟ್ಟು ಅವನು ಅವ್ನ ಫ್ರೆಂಡ್ ಇಬ್ರು ಏನೋ ಬಿತ್ತು ಕಣೋ ಅಂತ. ಒಂದ್ಸಲಿ ಶಾಡೋ ಪಾಸ್ ಆಗೈತೆ, ವೈಟ್ ಶಾಡೋ ಟೈಪು. ಈ ಕಡೆ ಪಾಸ್ ಆಯ್ತು, ಸುಮ್ಮನೆ ಅದೇನಿಲ್ಲ ಅಂತಾನೆ. ಮತ್ತೆ ಇವನ್ ನಾನ್ ನೋಡ್ದೆ ಆಮೇಲೆ ನಿನ್ಗೆ ಅದೇ ಈ ಕಡೆ ಆಗೈತೆ, ಈ ಕಡೆ ಬಂತು ಅಂತ. ಅವಾಗ ಹೌದೇನು ಗಾಡಿ ತಗೊಂಡು ನಿಲ್ಸವ್ರೆ, ಗಾಡಿ ಎಳಿದವ್ರೆ ಬರ್ತಾ ಇಲ್ಲ ಹಿಂದಕ್ಕೆ, ರಿವರ್ಸ್ ಅಂದ್ರೆ ಹೋಗಿ ಅದ್ರ ಮೇಲೆ ಯಾರು ಕೂತಿರ ಎಳಿದವ್ರೆ, ಗಾಡಿನ ಬರ್ತಾ ಇಲ್ಲ, ಕಷ್ಟ ಆಗಿದೆ ಎತ್ಕೊಂಡ್ಬಂದು 2 ದಿವಸ ಒಂದು ತೋಟದ ಕಡೆ ಹೋಗಿಲ್ಲ. ಅಂದ್ರೆ ಅವ್ರಿಗೆ ಕಾಣಿಸಿದೆ, ಆಕಾರ ಕಾಣಿಸಿದೆ, ಅಂದ್ರೆ ದೆವ್ವ ಇದೆ ಅಂತ ನಿಮ್ ಪ್ರಕಾರ? ಅಂದ್ರೆ ಒಂದು ಆಕಾರನೇ ಒಂದು ದೆವ್ವ, ಒಂದು ಶಾಡೋ ಒಂದು ದೆವ್ವ ಅಷ್ಟೇ. ಜನಗಳ ಕಡೆ ದೆವ್ವ ಅಂತಾರೆ, ಹಳ್ಳಿ ಕಡೆ ಎಲ್ಲ ದೆವ್ವನೇ, ಬೇರೆ ಕಡೆ ಎಲ್ಲ ಡೆವೆಲ್ ಅಂತಾರೆ, ಗೋಸ್ಟ್ ಅಂತಾರೆ. ನಾನು 2-3 ದಿವಸ ಅವ್ನು ಆ ಕಡೆ ಹೋಗ್ಲಿಲ್ಲ, ನಾನು ಅಲ್ಲೇ ಹಣೆ ಆ ಕಡೆ ಹೋಗಿ ಆ ಕಡೆ ಅಪ್ಪ ಈ ಥರ ಆಯ್ತು. ಬೆನಕರಾಜ್ ಅವರು ಹೇಳಿದ್ರು ಆ ರೋಡಲ್ಲಿ ಇದರಿಂದ ಕಬಾಬ್ ತಿನ್ನೋಣ ಅಂತ ಅಲ್ಲೇ ಬಿಸಾಕೊಂಡ್ಬಿಡೋರು ತೋಟದಲ್ಲಿ. ಹೌದಾ? ಅದು ಏನಕ್ಕೆ ಅಂತ ಆ ಥರ ನನ್ನ ಕಣ್ಗೇನು ಯಾವತ್ತೂ ಕಂಡಿಲ್ಲ, ಬಟ್ ಅನುಭವ ಆಗೈತೆ. ಅಲ್ಲಿ ಬಂದರೆ ನೈಟ್ ಟೈಮು ನಾನು ಕಾರಲ್ಲಿ ಒಂದು ದಿವಸ ಆ ಕಡೆ ಓಡಾಡಲ್ಲ. ಓಕೆ, ನಾನು ಕಾರಲ್ಲಿ ಬಂದರೂ ಆ ಕಡೆ ಬರಲ್ಲ ಜಾಸ್ತಿ. ಈಗ ನಾವು ಆ ಕಡೆ ಬಿಟ್ಬಿಡಿ, ನನಗೂ ಆ ಕಡೆ ಹೋಗೋದಲ್ಲಿ ನಾನು 6-7 ಗಂಟೆ ಮೇಲೆ ಇವನು ಕೇಳ ಎಷ್ಟೋ ದಿವಸ ನಾನು ಬಂದಿದ್ದೀವಿ, ಆ ರೋಡಿಗೆ ಹೋಗಿದ್ದೆ ಒಂದು ದಿವಸ ನಾನು. ಗೆಳೆಯರೆ ಹೇಳಿದ್ರಲ್ಲ, ರಾಜ್ ಅವ್ರು ಹೇಳಿದ್ರು ಆ ರೋಡಲ್ಲಿ ಅನುಭವ ಆಗಿರೋದು, ಅವ್ರ ಬ್ರದರ್ಗೆ ಅನುಭವ ಆಗಿರೋದು. ಈಗ ನಾವು ಅನುಭವ ಮಾಡ್ಕೋಬೇಕು ಅಂದ್ರೆ ನಮ್ ಕೈಲಿ ಆಗ ಆ ಧೈರ್ಯ ನಮ್ಗಿಲ್ಲ. ಇಲ್ಲೊಂದ್ಸರಿ ಟ್ರೈ ಬೇಡ, ಫೀಲ್ ಬೇಡ ನಮ್ಗೆ, ಇದು ಬೇಡ. ನಾವೀಗ 3 ಜನ 4 ಜನ 5 ಜನ ಎತ್ಕೊಂಡು ಓಡಾಡ್ತಾ ಇದೀವಿ ಅಲ್ಲ, ಆ ಅನುಭವ ನಮಗೆ ಬೇಡ. ಮತ್ತೆ ಅವ್ರು ಏನ್ ಹೇಳ್ತಾರೆ, ಮತ್ತೆ ಇನ್ನೇನು ಅನುಭವ ಆಗಿದೆ ಅನ್ನೋ ಹೇಳೋದನ್ನ ಒಂದು ಚಿಕ್ಕ ಕಾಪಿ ಟೀ ಆದ್ಮೇಲೆ ಮಾತಾಡೋಣ. ಅವಾಗ ಅವರು ಬಂದು ಏನಕ್ಕೆ ಲೈಟ್ ಆಯಿತು ಅದು ಇದು ಅಂತೇಳಿ ಅವ್ರ ತಾಯಿ ಕಡೆಯಿಂದ ತಿರುಪತಿಲಿ ಇರೋದು ಫೋನ್ ಮಾಡೋಲ್ಲ ಕೇಳಿದಾಗ ನಿಮ್ಮ ಜೊತೆಲಿ ಹುಡುಗರದೆಲ್ಲ ಫೋಟೋ ಕೊಟ್ಬಿಟ್ಟು ನಾವಾಗ ಕೂದಲೆಲ್ಲ ಬಿಟ್ಟಿದ್ದೆ. ಹೇಳಿದಾಗ ಇವ್ನ ಫೋಟೋ ಇವ್ನಿಗೆ ಹೇಳ್ಬೇಡಿ, ಇವನಲ್ಲಿ ಇದೆ ಅಂತ ಹೇಳಿದ್ರು. ಆಮೇಲೆ ಎಲ್ಲರೂ ಎಂಜಲು ಆ ಕಡೆ ಈ ಕಡೆ ಎಲ್ಲ ಯಾರಿಗೆಲ್ಲ ಎಂಜಲು ತೊಗೊಂಡ್ವಿ, ಎಲ್ಲ ಫೋಟೋ ಹೊಡೆಸಿ ಆಮೇಲೆ ಇದು ಮಾಡಿ ನಿಂಬೆಹಣ್ಣೆಲ್ಲ ಇದು ಮಾಡಿ ಆಮೇಲೆ ಏರೆಲ್ಲ ಕಟ್ ಮಾಡಿಸಿ ಆಮೇಲೆ ದೆವ್ವ ಬಿಡಿಸಿದ್ವಿ. ನನಗೆ ಗೊತ್ತಿಲ್ಲ, ಇವರು ಅವಾಗ ಹೇಳೋದು ಆ ರೂಮಲ್ಲಿ ನೀನು ಲೇಡೀಸ್ ಥರ ಹಿಂಗೆ ಕೂತ್ಕೊಂಡು ತಿಂತಿದ್ದೆ, ಇದು ಮಾಡ್ತಿದ್ದೆ, ಅದಕ್ಕೆ ಆಗ್ತಾಯಿದೆ. ಅಷ್ಟನ್ನ ಹಾಕ ಸ್ನಾನ ಮಾಡ್ತಿದ್ದು, ಕಣ್ಣು ಕಪ್ಪು ಹಾಕತ್ತಿದ್ದು, ಅದೆಲ್ಲ ಇದೆ, ಜ್ಞಾಪನ ಇದೆ. ಅದಕ್ಕೆ ನನಗೆ ಈ ಥರ ಗೊತ್ತಿಲ್ವಲ್ಲ. ಆದರೆ ಊಟ ಯಾರೂ ತಿಂತಾನೆ ಇಲ್ಲ, ನಾನೇ ನನಗೆ ಹಾಕೋರಲ್ಲ, ಜನ ಜಾಸ್ತಿ ತಿಂತಿರೋದು, ಊಟನೂ ತಿಂತೀನಿ. ಆ ಥರ ಅನುಭವ ಆಗಿದೆ. ಅಂದರೆ ಏನಾಯಿತು ಅಂದರೆ ಹುಡುಗರು ಇದೇ ಥರ ಶೂಟ್ ಮಾಡ್ತೀವಲ್ಲ, ಶೂಟ್ ಇದಾಗುತ್ತೆ 6 ದಿವಸ ಆಗಿ. ಸರಿ ಒಂದು ಶಾರ್ಟ್ ಥರ ಮಾಡೋಣ, ಕಾಂಚನ ಥರ ಅದಿತ್ತು ಅಂತ ಹೇಳ್ಬಿಟ್ಟು ಒಂದು ಪೊದೆಯಿಂದ ಹಂಗೆ ಬಂದು 3 ದಾರಿ ಕುಡಿತು. ಆ ದಾರಿ ದಾಟಿ ಹಂಗಿಂದ ಹೋಗಿ ಮನೆಗೆ ಹೋಗ್ಬೇಕು, 3 ಫ್ಲೋರ್ ಇರೋದು. ಸರಿ ಹೋಗಿ ಇದು ಮಾಡೋಣ ಅಂತ ಹಂಗೆ ಬರೋದು ನಾನೇ. ಗೊತ್ತಾಗೋದು ಹೆಂಗೆ ನಿಮ್ಗೆ ಅದು ಅನುಭವ ಆಗಬೇಕು ಅಂದ್ರೆ ಆ ರೋಡ್ ಹೋಗಲೇಬೇಕು. ಯಾರು ನಾನು ಹೇಳಿದ್ನಲ್ಲ ಆ ರೋಡ್ಗೆ ಅನುಭವ ಅಂದರೆ ನೈಟ್ ಅದೇ ನಿದ್ದೆ ಮಾಡಲ್ಲ ನಾವು ಅಷ್ಟೇ. ಅಂದರೆ ಗೊತ್ತಾಗುತ್ತಲ್ವ ಫೀಲು ಯಾವ ಥರ ಆಗುತ್ತೆ ಹೇಳದ್ನಲ್ಲ. ಪ್ರಾಮಿಸ್ ನಾವು ರಿಯಲ್ ಫ್ಯಾಕ್ಟ್ ಸಿಗುತ್ತೆ. ದಿವಸ ಬಂದಾಗ ನಮ್ಗೆ ಯಾವುದೂ ಅನುಭವ ಆಗಿರಲಿಲ್ಲ. ನೆನ್ನೆ ಇವ್ನು ಎದ್ದಾದ್ಮೇಲೆ ಸರಿ ಆಯ್ತು ಬಿಡೋ ಏನು ಅಂತ ಮನೆಕೊಂಡ. ನಾನು ಮನಗಾಗ ಒಂದ್ ಕಡೆ ಮನಗಿದಾಗ ಕೈ ನಾವು ಹಿಂಗೆ ಇರೋದಲ್ಲ, ಹಿಂಗೆ ಎಳೆ ತಾನು ಅಮುಕ್ತಾ ಇದೀನಿ, ಹಿಂಗೆ ಎಳೆ ಥರ. ಅವಾಗಲೂ ಮುನ್ನ ಹಾಕಿ ಅಂತೇಳಿ ಕಿರ್ಚಿದ್ ಜೋರಾಗಿ. ಆವಾಗ ಇವರೆಲ್ಲ ಎದ್ದು ಮಾಡಿ ಆಮೇಲೆ ಇವ್ರು ನಿದ್ದೆ ಮಾಡಿಲ್ಲ, ಫೋನ್ ನಾನು ಹಂಗೆ ನಿದ್ದೆ ಬಂದು ಬಂದ್ಬಿಟ್ಟೆ. ನಮ್ಗೆ ಆಲ್ಮೋಸ್ಟ್ ಎಲ್ಲ ಕಾಮನ್. ರಾಜು ಹಾಗೆ ನಾವು ಒಂದು ಟೀ ಕುಡಿದು ನಮ್ಮ ಪಯಣವನ್ನು ಮತ್ತೆ ಆರಂಭಿಸಿದೆವು. ಈಗಾಗಲೇ ಕತ್ತಲೆಯಾಗಿರುವುದರಿಂದ ನಮ್ಮ ವೇಗವನ್ನು ಸಹ ಸ್ವಲ್ಪ ಜಾಸ್ತಿ ಮಾಡಿದೆವು. ನಮ್ಮ ಪಯಣ ರಾಮಕೋಟೆ ರಾವಣಾಸುರ ರಹಸ್ಯ ಭೇದಿಸಲು ಅತಿ ವೇಗವಾಗಿ ಸಾಗುತ್ತಿದೆ. Get on my head. Get on my head.
Get on my head. Get on my head. Get on my head. Get on my head. Get on my head. Get on my head. Get on my head. Get on my head. ಫ್ರೆಂಡ್ಸ್, ತುಂಬ ನಿಮ್ಗೆ ಹೇಳ್ದಂಗೆ ರಾಮಕೋಟೆ ರಾವಣಾಸುರ, ರಾಮಕೋಟೆಯಲ್ಲಿ ಊರಿದೆಯಾ ಇಲ್ವೋ ಅನ್ನೋ ಒಂದು ರಹಸ್ಯ ಭೇದಿಸೋದಕ್ಕೆ ನಾವೆಲ್ಲ ಕತ್ತಲೆ ಜಗತ್ತಿಗೆ ಕಾಲಿಟ್ಟಿದ್ದೀವಿ. ನಮ್ಮ ಜೊತೆಲಿ ಇವತ್ತು ಸ್ಪೆಷಲ್ ಗೆಸ್ಟು ಮತ್ತು ಸ್ಪೆಷಲ್ ಪರ್ಸನ್ನು ನಮಗೊಂದು ಧೈರ್ಯ ತುಂಬೋದಕ್ಕೋಸ್ಕರ ರಾಜು ಅವರು ಬಂದಿದ್ದಾರೆ ನಮ್ಮ ಜೊತೆಲಿ ಇವತ್ತು. ಅವರು ಹೇಳ್ತಾ ಇದ್ದಾರೆ ಇವತ್ತು ಪ್ರಯಾಣ ಎಲ್ಲಿ ತನಕ ಆಗುತ್ತೆ ಅಲ್ಲಿ ತನಕ ಬೆಳೆಸೋಣ ಅಂದ್ಬಿಟ್ಟು. ಬಟ್ ಮೊನ್ನೆನೂ ಅಮಾವಾಸ್ಯೆನಂತೆ, ಸುಮಾರು ಜನ ಇವತ್ತು ಬೇಡ ಅಂತಲೇ ಹೇಳಿದ್ರು. ಬಟ್ ಆದರೂ ನಾವು ನಿಮಗೆ ಗೊತ್ತಲ್ಲ, ಬೆಂಗಳೂರಿಂದ ಬಂದಿರ್ತೀವಿ, ವೀಡಿಯೋ ಮಾಡಲೇಬೇಕಾದ ಒಂದು ಪರಿಸ್ಥಿತಿ, ರಹಸ್ಯ ಭೇದಿಸಲೇಬೇಕು. ಹಾಗಾಗಿ ಬಂದಿದ್ದೀವಿ. ತುಂಬ ಕತ್ಲಾಗಿದೆ. ಇಲ್ಲಿಂದ ನಮ್ಮ ಪಯಣನ ಸ್ಟಾರ್ಟ್ ಮಾಡ್ತೀವಿ. ಗಾಡಿಗಳೆಲ್ಲ ಸೈಡ್ಗೆ ಹಾಕಾಗಿದೆ. ಇಲ್ಲಿಂದ ನಾವಿನ್ನು ಕಾಲ್ದಾರಿಯಲ್ಲಿ ನಡ್ಕೊಂಡೇ ಹೋಗಬೇಕಾಗುತ್ತೆ. ಎಷ್ಟು ಕಿಲೋಮೀಟ್ರ್ ಆಗುತ್ತೆ, ನೆಕ್ಸ್ಟ್ ಊರು ಯಾವುದು ಅಂತ ನಮಗೂ ಗೊತ್ತಿಲ್ಲ. ಎಲ್ಲಾಗುತ್ತೋ ಅಲ್ಲಿ ತನಕ ಹೋಗ್ತೀವಿ. ದಾರಿಯಲ್ಲಿ ಏನೇನಾಗುತ್ತೋ ಎಲ್ಲ ಕ್ಯಾಪ್ಚರ್ ಮಾಡ್ತೀವಿ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಈ ಒಂದು ತಂಡದ ಮೇಲೆ ಇರಲಿ. ಏನೇ ಇರಲಿ, ನೀವೆಲ್ಲ ನಮ್ಮನ್ನು ನೋಡ್ತಾ ಇರ್ತೀರ, ನೀವೆಲ್ಲ ನಮ್ಮ ಜೊತೆಲಿ ಇರ್ತೀರ ಅನ್ನೋ ಧೈರ್ಯದಲ್ಲಿ ನಾವು ಈ ವಿಡಿಯೋಗಳು ಮಾಡ್ತಾಯಿದ್ದೀವಿ. ಲವ್ ಯು ಆಲ್. ಕತ್ತಲೆ ಜಗತ್ತಿಗೆ ನಿಮಗೂ ಸ್ವಾಗತ, ನಮಗೂ ಸ್ವಾಗತ. ಹೋಗೋಣ ರುದ್ವಿನ್? ಹೋಗೋಣ. ಓಕೆ, ರೆಡಿ. ಹೌದು, 100% ಅದು ನಾವು ಅದನ್ನು ನಂಬ್ತೀವಿ. ಏನು ಇಲ್ಲಿ ಸಮಾಧಿ ಬೇರೆ ಇದೆ ಫ್ರೆಂಡ್ಸ್. ನನಗೆ ಹಾಲಿಗೆ ಕೈ ಕಾಲು ನಡುಕ್ತಾ ಇದೆ ಫ್ರೆಂಡ್ಸ್. ನೀವು ಈ ಥರ ಭಯ ಪಟ್ಟು ನಮಗೂ ಭಯ ಪಡಿಸಿದ್ರೆ ರಾಮಕೋಟೆಯಲ್ಲಿ ವಿಷಯಗಳು ಗೊತ್ತಿದ್ದೇ ಬಂದಿರೋದು. ಲಾಸ್ಟ್ ಟೈಮ್ ಬಂಕಿಂಗ್ ಆಗಿದ್ದು ಒಂದೇ ನಮಗೊಂದು ಬೇಜಾರು, ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಓಕೆ, ಜಯ ಆಂಜನೇಯ ಅನ್ಕೊಂಡು ಬಂದು ಕೊಳ್ತಾರೋಣ. ವೆಂಕವ್ರೆ ಹೇಳಿ, ನೆಕ್ಸ್ಟ್ ಊರು ಅಮ್ಮಮ್ಮಗೆ ಎಷ್ಟು ಕಿಲೋಮೀಟ್ರ್ ದೂರದಲ್ಲಿ ಸಿಗ್ಬೋದು ನಮಗೆ, ನಿಮ್ಮ ಅನಿಸಿಕೆ? ಇನ್ನೂ ಒಂದು 7 ಕಿಲೋಮೀಟರ್. 7 ಕಿಲೋಮೀಟ್ರ್ ಅಂತೆ ಫ್ರೆಂಡ್ಸ್. 7 ಕಿಲೋಮೀಟ್ರು ನಡ್ಕೊಂಡೇ ಹೋಗ್ಬೇಕು. ಅಕ್ಕಪಕ್ಕ ಸೌಂಡ್ಸ್ ಆಲ್ರೆಡಿ ಸ್ಟಾರ್ಟಿಂಗು. ಅದರಲ್ಲಿ ಬೇರೆ ನಮ್ಮ ರುದ್ವಿನವರು ಡೇರ್ ಆ್ಯಂಡ್ ಡೆವಿಲ್ ಗೊತ್ತಲ್ಲ ನಿಮಗೆ, ಫ್ಯೂಚರ್ ಸ್ಟಾರ್. ಆಗಲೇ ಒಂದು ಸಮಾಧಿ ಬೇರೆ ಫೋಕಸ್ ಮಾಡಿದ್ರು ಅಣ್ಣ ಬಂದು. ಇದರ ಎಫೆಕ್ಟ್ಸ್ ಏನೇನಾಗುತ್ತೋ ನೋಡೋಣ ಫ್ರೆಂಡ್ಸ್. ಸ್ವಲ್ಪ ರಿಲ್ಯಾಕ್ಸ್ ಆಗಿ ಒಂಚೂರು ವೇಗನ ಜಾಸ್ತಿ ಮಾಡ್ತೀವಿ. ಚಳಿ ಕೂಡ ಜಾಸ್ತಿ ಆಗ್ತಾಯಿದೆ. ಓಕೆ ರುದ್ವಿನ್, ಸ್ಟಾರ್ಟ್. ಫ್ರೆಂಡ್ಸ್, ಸುಮಾರು ದೂರ ಸಾಕು ಬಂದಿದ್ದೀವಿ. ಅದು ಏನೂ ಅರ್ಥ ಆಗ್ತಾ ಇಲ್ಲ. ಹೋಗ್ತಾ ಇದ್ದೀವಿ. ಕೈ ಬೆನ್ಕ ರುದ್ವಿನ್, ಎಲ್ಲಿ ಇವರು ಯೂರಿನ್ ಪಾಸ್ ಮಾಡಿ ಬರ್ತೀನಿ ಅಂತ ರಾಜು ಅವರಲ್ಲಿ ಹಿಂದೆ ಬರ್ತಾರಲ್ಲ.
ಬರ್ತಾವ್ರ? ಒಂದು ಸೆಕೆಂಡು ಇದು ನಿನ್ನ ಫ್ರಂಟ್ ಕ್ಯಾಮ್ರಾ ಹಾಕು ಪಟ್ಟನ್ ಫ್ರಂಟ್ ಕ್ಯಾಮ್ರಾ ಹಾಕು. ಬೆನ್ಕ ರುದ್ವೀನ್ ನಮ್ಗೆ ಯಾಕೋ ಔಟ್ ಹೊಡಿತಾ ಇದೆ. ಈ ದಾರಿಯಲ್ಲಿ ಬಂದಿರೋ ಥರ ಕಾಣಿಸ್ತಾ ಇದೆ ಆಲ್ರೆಡಿ. ಹಾಂ ನೋಡು ಬೆನ್ಕ, ನಾವು ಆಗಲೇ ಇದೆಯೇ ಈ ರಾಜ ಇಲ್ಲೇ ಇಲ್ವಾ? ರಜಾ ಅಲ್ಲೇ ಇದಾನಲ್ಲ. ಹಿಂದೆ ಇದ್ದವ್ರು ಮುಂದೆ ಹೆಂಗೆ ಬಂದರು? ಹೋಟಲ್ಲಿ ಕಂಟಿನ್ಯೂ ದಾರಿನೂ ಮತ್ತೆ ನೋಡ್ದಂಗೆ ಅನಿಸ್ತಾ ಇದೆ ನನಗಂತೂ. ಮತ್ತೆ ನಿಮ್ಗೇನು ಅನಿಸ್ತಾ ಇಲ್ವಾ? ಬೆನ್ಕ ಯಾವ ಕಡೆ ಹೋಗೋದು? ಇಲ್ಲಿ 3 ದಾರಿ ಐತೆ. ಅದೇ ನಾನು ಕೇಳ್ತಾ ಇರೋದು. 3 ದಾರಿ ಯಾವ ಕಡೆ ಹೋಗೋಣ? ಲೆಫ್ಟ್ ರೈಟ್? ಬನ್ನಿ. ಸ್ಟ್ರೈಟ್ ಹೋಗೋಣ. ಅಲ್ಲ ಮುಂದಕ್ಕೆ ಊರು ಸಿಗುತ್ತೆ ಅಂತೀರಾ? ಪಕ್ಕ ಸುಮಾರು ದೂರ ನಡ್ಕೊಂಡ್ ಬಂದ್ಬಿಟ್ಟಿದೀವಿ. ಇದೆ ನೋಡೋಣ. ಮುಂದೆ ಹೋಯ್ತಾ ಇರೋನ್ ಬನ್ನಿ. ಓ ಅಲ್ಲೇ 11 ಗಂಟೆ ಆಗೋಯ್ತು. ಅಲ್ಲ 4 ಜನ ಹೋಯ್ತಾ ಇದೀವಿ. 7 ಕಿಲೋಮೀಟರ್ ಅಂದ್ರೆ, ಬಟ್ ನನ್ನ ಪ್ರಕಾರ, ನಮ್ಮ ಅನುಭವದ ಪ್ರಕಾರ 7 ಕಿಲೋಮೀಟರ್ ಮೇಲೆ ದಾಟ್ಕೊಂಡ್ ಬಂದ್ಬಿಟ್ಟಿದೀವಿ. ಈ ರೂಟ ಕಾಲ್ದಾರಿ ಇಲ್ಲ, ಮಣ್ಣು ಕಲ್ಲು ಸ್ಟಾರ್ಟ್ ಆಯ್ತಾ? ಎಲ್ಲ ಬದೆಗಳು ಮುಳ್ಳುಗಳು. ಇದು ದಾರಿ ಇದೆ ಅಂದ್ರೆ ಈ ಪದಿಗಳು ಕೈಯೆಲ್ಲ ತರ್ಕದೈತೆ. ನಾವು ಹುಷಾರು. ಏನು 3 ದಾರಿಗೆ ಸಿಕ್ತಿಲ್ವಾ? ಲೆಫ್ಟ್ ರೈಟ್ ಇಲ್ಲಿ ಅಣ್ಣ ರೈಟು. ಏನಲ್ಲ ಪಾಪ ಇಲ್ಲಿ ಏನು ಎಲ್ಲ ಜನ ಹೇಳೋದಕ್ಕೂ ಈ ಆರಿಬಲ್ ನೈಟ್ಗೂ ಸಖತ್ತು. ಈ ದಾರಿಗೆ ಆಲೆ ಬಂದಿದೆ ಕೊಣ ನಾವು ಇಲ್ವಾ ಗಣಗರಾಜ್? ಅಣ್ಣ ಆಲೆ ದಾರಿಗೆ ಬಂದಿದೆ ಕೊಣ ನೋಡಿಲಿ. ಎಕ್ಕದ ಗಿಡ ಎಕ್ಕದ ಗಿಡ ಇರಲ್ವಾ ಗುರು? ಎಕ್ಕದ ಗಿಡ ಇರ್ತವೆ. ನಾವು ಅಲ್ಲೂ ಒಂದಿತ್ತಪ್ಪ, ಇಲ್ಲೂ ಒಂದೈತೆ. ಬರ್ರಿ ಮೆನಕ ಅಣ್ಣ ಎಲ್ಲೋ ರೋಡ್ ಬಂದಿಲ್ಲ. ರೋಡ್ ಬಂತು. ಬದೆ ಲೆಫ್ಟ್ ರೈಟ್? ನೋಡಕ್ ಬಂದಂಗ ಅನ್ಸ್ತಿದೆ. ಸುಮ್ಮನೆ ಕಾಮಿಡಿ ಮಾಡ್ಬೇಡಿ. ನೋಡಿ ನೀವು ಅಬ್ಸರ್ವ್ ಮಾಡಿ, ನಾವು ಅಲ್ಲೆಲ್ಲ ಬಳಸ್ಕೊಂಡ್ ಬಂದಿದ್ದೀವಿ. ಹೌದು. ಮತ್ತೆ ಇದೇ ಗಿಡ ಸಿಕ್ತು, ಮತ್ತೆ ಅಲ್ಲಿ ಹಾಕೋದು ಸೇಮ್. ಆಕ್ಚುಲಿ ಒಂದೇ, ನಿಮ್ಗೆ ಗೊತ್ತಾಗ್ತಿಲ್ಲ ಅಷ್ಟೇ. ಹೌದಾ? ಸುತ್ತಿ But ಅದೇ ಮೂರ್ ದಾರಿ ಇದೆ. ಕಾನ್ಸೆಪ್ಟ್ ಅನಿಸ್ತೈತೆ. ಈಗ ನೀನೇ ತಾನೇ ಕರ್ಕೊಂಡ್ ಬಂದಿದ್ದಪ್ಪ. ನೀವೇ ಈ ತರ ನಾವು ಬಂದಿದ್ದೀವಿ. ಎಷ್ಟು ನಾವು ಯಾವಾಗಲೂ ಬರ್ತಿದ್ದೆ. ಈಗ ಸದ್ಯಕ್ಕೆ ಇವಾಗ ಬಂದಿದ್ದೀವಿ. ನಾವೇನ್ ಮಾಡೋಣ? ಯಾಕೋ ಆಕ್ಚುಲಿ ಸರಿ, ಈಗ ಗಿಡ ಕಟ್ ಮಾಡಿ ನೋಡೋಣ. ಮುರಿದಾಗ ಕೇಳ್ತೀನಿ. ಬೆಂಡ್ ಮಾಡು. ಮತ್ತೆ ಇನ್ನೊಂದು ರೌಂಡ್ ಬೇಡ, ಓಕೆ ಹೋಗೋಣ. ಬೈವಾಗ ಮತ್ತೆ ಸಿಕ್ಕಿದ್ರೆ ಸದ್ಯಕ್ಕೆ ನಾನಂತೂ ಮುಂದಕ್ಕೆ ನಾನೇ ಬರಲ್ಲ. ಯಾಕೆಂದ್ರೆ ಎಲ್ಲೋದ್ರು ಅದೇ ಜಾಗ ಬರ್ತಿದ್ದೆ. 4 ಜನ ಇದ್ದು ಭಯ ಬೀಳ್ಬೇಡ. ಕಟ್ ಮಾಡಪ್ಪ ನೋಡೋಣ. ಅದ್ ನೋಡೇ ಬಿಡೋಣ. ಮಾಡಕ್ಕೂ ಭಯ ಆಗುತ್ತೆ. ಯಾಕೆಂದ್ರೆ ನೀವ್ ಹೇಳ್ದಂಗೆ ಈ ಗಿಡ ಮತ್ತೆ ನಮ್ಗೆ ಸಿಕ್ಕೈತಂದ್ರೆ ನಾವ್ ಯಾವ್ದೋ ಜಲದಲ್ಲಿ ಸಿಕ್ಕಿದೀವಿ. ಧೈರ್ಯ ಮಾಡಿ ರಾವಣಾಸುರ. ನಮ್ ಡೈರೆಕ್ಟರ್ ಕಟ್ ಮಾಡಿದ. ಅಣ್ಣ ರಾಜಣ್ಣ ಬೆನ್ಕಣ್ಣ, ಇವಾಗ ಹೆಂಗೋಬೇಕು? ಲೆಫ್ಟ್ ರೈಟ್? ನಮಗೆ ಯಾವ್ದು ಗೊತ್ತಿಲ್ಲ. ಗೊತ್ತಾಯ್ತು. ನಮ್ಗೆ ಇವಾಗ ಏನಾಗ್ತಿದೆ ಅಂದ್ರೆ, ಸುತ್ತಿ ಬಳಸಿ ಮತ್ತೆ ಒಂದೇ ಲೊಕೇಶನ್ ಬಂದಂಗ ಆಡ್ತಿದೆ. ಹೆಂಗೋದ್ರು ಬಂದ್ರೆ ಅದೇ ರೂಟಿಗೆ ಬರ್ತಾ ಇದೀವಿ. ಸರ್ ಅದೇ ಇವಾಗ ಬಳಸ್ತಾ ಇಲ್ಲ. ನೋಡೋಣ. ಅಂದ್ರೆ ನಾವು ಇವಾಗ ಅಂದ್ರೆ ಇವಾಗ ಏನಾಗಿದೆ ಅಂದ್ರೆ, ನಮ್ಗಿದೆಲ್ಲ ಹಳೇದು. ಸ್ಟಾರ್ಟಿಂಗ್ ಯಾವ ಚಿಕ್ಕ ಹುಡುಗರು ಇದ್ದಾಗ ಕೇಳಿದ್ದೆಲ್ಲ ಈಗ ನೋಡ್ತಾ ಇದ್ರೆ, ಈಗ ಒಂಥರ ನಿಮ್ ಜೊತೆ ಬಂದ್ಬಿಟ್ಟು ಇವತ್ತು ನಾನು ಏನೋ ಮಾಡೋಣ, ಇಲ್ಲಿ ಫೋಕಸ್ ಮಾಡೋಣ ಅಂತ ಬಂದ್ರೆ ನಮ್ಗೆ ಆಫ್ ಬಾಯ್ಲ್ ಆಗ್ತಿದೆ ಮೈಂಡು. ನೋಡ ಅಲ್ಲ, ನೀವ್ ಭಯ ಬಿದ್ರೆ ನಮಗೂ ಭಯ ಬರುತ್ತೆ. ಯಾಕೆ ನಮ್ಗೆ ಭಯ ಅಂದ್ರೆ ಸುಮ್ಮನೆ ನಾವು ಭಯ ಪಡೋದಲ್ಲ. ಹೋದ್ ನಾವ್ ಹೆಂಗ್ ಹೋಗ್ತಾ ಇದ್ರು ಫಾರೆಸ್ಟ್ ಒಳಗೆಲ್ಲ ಹೋಗ್ತಾ ಇದೀವಿ, ಬೇಲಿ ಒಳಗೆಲ್ಲ ಮತ್ತೆ ಅಲ್ಲೇ ಲೊಕೇಶನ್ ಸಿಗ್ತಾ ಇದೆ ಅಂದ್ರೆ, ನಾವು ಲೆಫ್ಟ್ ತಗೋತಿಲ್ಲ, ರೈಟ್ ಸ್ಟ್ರೈಟ್ ಹೋದ್ರು ಮತ್ತೆ ಅದೇ ರೂಟ್ ಬರ್ತಿದೆ ಅಂದ್ರೆ ಈಗ ಏನೋ ಟ್ವಿಸ್ಟ್ ಆಗ್ತಿದೆ. ಒಂದ್ ಮೂರು ಟ್ರೈ ಮಾಡೋಣ. ಹೋಗೋಣ. ಆಗಲ್ಲ ಅಂದ್ರೆ ಬೇಡ, ಹೊಂಟೋಗ್ಬಿಡೋಣ. ನೋಡೋಣ. ಆಕ್ಚುಲಿ ನಾವು ಗುಡ್ ಟೈಮಲ್ಲಿ ಬರೋಣ ನೆಕ್ಸ್ಟ್ ಟೈಮ್. ಇಲ್ಲ ಬೆಳಗ್ಗೆ ಹೊತ್ತು ಬಂದು ನೋಡ್ಕೊಂಡು ಹೋಗೋಣ ಬೆಳಿಗ್ಗೆ ಹೆಂಗ್ ಹೋಗ್ಬೇಕು ಏನು ಅಂತ. ಏನ್ ಗೊತ್ತಾ, ಇಲ್ಲಿ ಈ ರಾಮಕೋಟೆ ರಹಸ್ಯ ನಾವು ಬೇಯಿಸ್ಬೇಕು ಅಂತ ಡಿಸೈಡ್ ಮಾಡಾದ್ಮೇಲೆ ಸುಮಾರು ಇದು 4ನೇ ಎಪಿಸೋಡು ಇವತ್ತಿಗೆ. 3 ವಾರದಿಂದ ಏನೋ ಒಂದು ಅಡೆತಡೆಗಳು ಬರ್ತಾನೆ ಇದ್ದಾವೆ. 2 ವಾರದಿಂದ ನಮ್ಮ ಬೆನ್ಕನ್ಗೆ ಏನೋ ಒಂದು ಆಗ್ತಾ ಇದೆ, ಮತ್ತು ನಮ್ಮ ಮೃದ್ವಿನ್ಗೆ ಏನೋ ಒಂದು ಆಯಿತು. ಹೀಗಾಗಿ ಇವತ್ತು ನೋಡಿದ್ರೆ ಸೇಮ್ ಲೊಕೇಶನ್ ಟ್ರಾವೆಲ್ ಮಾಡ್ತಾರೋ ಒಂದು ಪರಿಸ್ಥಿತಿಯಲ್ಲಿ ಸಿಲ್ಕೊಂಡಿದ್ದೀವಿ. ಓಕೆ, ಇದು ನೋಡೋಣ. ಈ 3 ದಾರಿಯಿಂದ ದಾಟಿ ಸ್ಟ್ರೈಟ್ ಹೋಗೋಣ ಅಂತ ಇದ್ರೆ ಸ್ಟ್ರೈಟ್ ಹೋಗೋಣ. ಸ್ಟ್ರೈಟ್ ಹೋಗ್ಮೇಲೆ ಮತ್ತೆ ನಾವು ಇಲ್ಲಿಗೆ ಬಂದಿದ್ದೀವಿ ಅಂದ್ರೆ ಇವತ್ತು ಹೋಲ್ಡ್ ಮಾಡೋಣ. ಒಳ್ಳೆ ಗುಡ್ ಟೈಮ್ ನೋಡ್ಕೊಂಡ್ ಬರೋಣ. ನೀವು ಅಮಾವಾಸ್ಯೆ ಅಂತ ಹೇಳಿದ್ದೀರಾ. ಓಕೆ, ಬಂದಿರೋ ಟೈಮ್ ಬೇರೆ ಸರಿ ಇಲ್ಲ. ಬನ್ನಿ. ಟೈಮ್ ವೇಸ್ಟ್ ಮಾಡೋಣ. ಟೈಮ್ ಆಗ್ಬಿಟ್ಟಿತ್ತು ಆಲ್ರೆಡಿ. ಫ್ರೆಂಡ್ಸ್,
ಇಲ್ಲೊಂದು ಆರಿಬಲ್ ನಡೀತಾ ಇದೆ. ಟೈಮ್ 12 ಮೇಲೆ ಆಗೋಗಿದೆ ಆಲ್ರೆಡಿ. 7 ಕಿಲೋಮೀಟರ್ ಅಂದ್ರೆ 17 ಕಿಲೋಮೀಟರ್ ಮೇಲೆ ಬಂದ್ಬಿಟ್ಟಿದ್ವಿ ನಡ್ಕೊಂಡು. ಬಟ್ ಇನ್ನೊಂದು ದೊಡ್ಡ ಟ್ವಿಸ್ಟ್ ಏನಂದರೆ ಸೇಮ್ ಪ್ಲೇಸು, ಸೇಮ್ ಮೂರ್ದಾರ ಕೂಡಿ, ಸೇಮ್ ಒಂದು ಎಕ್ಕದ ಗಿಡ, ಸೇಮ್ ಒಂದು ಲೊಕೇಶನಲ್ಲಿ ಇದು 4ನೇ ಸರಿ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂತ ನಮ್ಮ ರಾಜು ಅವರು ಕನ್ಫ್ಯೂಸ್ ಆಗ್ತಾ ಇದ್ದಾರಾ, ಇಲ್ಲ ನಾನು ಕನ್ಫ್ಯೂಸ್ ಆಗ್ತಾ ಇದ್ದೀನಿ, ಇಲ್ಲ ಬೆನ್ಕವ್ರು ಆಗ್ತಾ ಇದ್ದಾರೆ, ರುದ್ವಿನ್ ಆಗ್ತಾರೆ, ಗೊತ್ತಾಗ್ತಾ ಇಲ್ಲ. ಬಟ್ ಅದನ್ನ ಟೆಸ್ಟ್ ಮಾಡೋಕ್ಕೋಸ್ಕರನೇ ಇವಾಗ ಒಂದು ಗಿಡ ನಾವು ಮುರಿದಿದ್ದೀವಿ. ಮತ್ತೆ ನಾವು ಇದೇ ಜಾಗದಲ್ಲಿ ಇದೇ ಏನಾಗ್ತಿದೆ ಅಂದ್ರೆ ಹಂಗೋದು ನಮ್ಗೆ ಲೆಫ್ಟ್ ಹೋಗ್ತಿಲ್ಲ, ರೈಟ್ ಸ್ಟ್ರೈಟೇ ಹೋಗ್ತಾ ಇರೋ, ಮತ್ತೆ ಅದೇ ಬಿಡ್ತಾ ಇದೀವಿ ಅಂದ್ರೆ ಸ್ವಲ್ಪ ರಾಜು ಅವ್ರು ಆಲ್ರೆಡಿ ನಮ್ಗೆ ಕನ್ಫ್ಯೂಸ್ ಆಗ್ತಿದ್ಯಾ. ರಾಜು ಅವ್ರು ಆಲ್ರೆಡಿ ಹೇಳ್ಕೊಂಡ್ ಬಂದ್ರು ಈ ತರ ನಡೆದಿತ್ತು ಅಂತ. ಬಟ್ ನಾವ್ ಆ ಒಂದು ಮ್ಯಾಟ್ರ್ ನಾವು ಏನ್ ಗೊತ್ತಾ, ನಾವ್ ಎಲ್ಲ ಮಾಡ್ಬೇಕಂದ್ರೆ ಒಂದು ಒಳ್ಳೆ ಟೈಮಲ್ಲಿ ಬರ್ಬೇಕು. ನಾವು ಬಂದಿರೋದು ಅಮಾಸೆ ಟೈಮಲ್ಲಿ ಬಂದಿದೀವಿ. ಬಟ್ ಅದೇ ಪ್ರಾಬ್ಲಮ್ ಆಗ್ತಾ ಇರೋದು ಅನಿಸ್ತಿದೆ. ಬಟ್ ನೀವೇನ್ ಎದುರ್ಕೋಬೇಡಿ, ಬಟ್ ನಾನ್ ಜೊತೆಲಿ ಇಡ್ತೀನಿ. ಲೆಫ್ಟ್ ಆಗ್ತೀವಿ, ಲೆಫ್ಟ್ ಆಗೋಣ ಅನ್ನಿಸ್ತಿದೆ. ಅದನ್ನ ಫೋಕಸ್ ಮಾಡ್ಕೋ. ನೆಕ್ಸ್ಟ್ ಇದೇ ಬಂದಿದೆ ಅಂದ್ರೆ ಇದು ಕಟ್ ಮಾಡಿದೀವಿ, ನೋಡೋಣ. ರಾಜು ಅವ್ರು ಹೇಳ್ದಂಗೆ ಇಲ್ಲಿಂದ ಕಾಲ್ ಕಿತ್ರೆ ಎಲ್ಲಿ ನುಗ್ತೀವೋ ಗೊತ್ತಿಲ್ಲ, ಅದಂತೂ ಗ್ಯಾರಂಟಿ. ನೋಡೋಣ, ಯಾಕಂದ್ರೆ ಪ್ರತಿ ವಾರದಲ್ಲೂ ಏನೋ ಒಂದು ಅಡೆತಡೆಗಳು ನಮ್ಗೆ ಆಗ್ತಾ ಇದಾವೆ. ಇರ್ಲಿ, ಇದು ಈ ಚಾಲೆಂಜ್ ನಾವು ಸ್ವೀಕಾರ ಮಾಡೋಣ. ಓಕೆ ರುದ್ವಿನ್, ಬಾ ಮುಂದಕ್ಕೆ ಹೋಗೋಣ. ಇವಾಗ ಎಲ್ಲ ಚಾಲೆಂಜ್ ಇದು ಹೋಗ್ತಾ ಇದೀವಿ ತಿರ್ಗಾ. ನೋಡಿ ಬೇರೆ ಪಾಲಿಗಳು, ಕಾಲ್ದಾರಿ ಅಂತೀರ, ಕಾಲ್ದಾರಿ ಎಷ್ಟೊಂದೆಲ್ಲ ಇರ್ತಾವ. ಯಾರು ಓಡಾಡೋದಿರ್ತಾನೆ. ಏನೋ ನೀವು ಸಾಧನೆ ಮಾಡೋಣ ಅಂತ ಬಂದಿದ್ದೀವಿ. ಯಾಕೋ ಡೌಟು, ಈ ಮತ್ತೆ ಇದೇ ದಾರಕ್ಕೆ ಬರ್ತಾ ಇದೀವಿ. ರಾಜ ನಂಗೆ ಪ್ರಾಮಿಸು, ನಾನು ಮಾತು ಕೇಳ್ರಪ್ಪ. ಏನಿಲ್ಲ ಬಾಪ, ಮುಂದಕ್ಕೆ ನೀನ್ ಬೇರೆ, ನೀನ್ ಇದು ಇಲ್ದಿರೋ ಪಯನ. ಎಕ್ಕದ ಗಿಡ ಬಂದಿಲ್ಲ, ಮುರ್ದಿರೋ ಗಿಡ ಬಂದಿಲ್ಲ. ಮುರ್ದಿರೋ ಗಿಡ ಬಂದು ಎಕ್ಕದ ಗಿಡ ಬಂದ್ರೆ ಹೇಳು, ಆವಾಗ ಬೇಕಾದ್ರೆ ನಂಬೋಣ, ಆವಾಗ ಬೇಕಾದ್ರೆ ಮಾತಾಡೋಣ. ಅದು ಬಿಟ್ಬಿಟ್ಟು ಸೇಮ್ ಇರುತ್ತೆ ಬನ್ನಿ. ಅದೇನಿಲ್ಲ, ಅಲ್ಲೂ ಒಂದಿತ್ತಪ್ಪ. ನೋಡ್ರಪ್ಪ ಇಲ್ಲಿ ನೋಡ್ರ, ಮುರ್ದಿರ ಕಡ್ಡಿ ನೋಡ್ರ. ನಾನು ಮಾತು ಕೇಳಿದ್ರನ್ರ, ನೋಡ್ರ ಇಲ್ಲಿ ಸೇಮ್ ಗಿಡ, ಸೇಮ್ ಇದು. ಹೇಳ್ತಾ ಇರೋದೆಲ್ಲ ನಿಜ ಬೆನ್ಕ ಅಣ್ಣ, ಹೇಳಿ. ನೀನ್ ಹೇಳ್ತಾ ಇರೋದೆಲ್ಲ ನಿಜ. ಫ್ರೆಂಡ್ಸ್, ಸರಿ ಇಲ್ಲ. ಇವತ್ತು ಅಮಾವಾಸ್ಯೆ ಮುಂದಿನ ದಿನ, ಹಿಂದಿನ ದಿನನಂತೆ. ಅದಕ್ಕೆ ಬೇಕಾಗಿ ರುದ್ವಿನ್, ಏನಾಯ್ತು ಇವ್ನಿಗೆ? ಬಂದ್ರ ಈಚೆ ಬಾಗು, ದೂರ ಬಾಗುರು, ಹತ್ರ ಹೋಗ್ಬಿಡ್ರಿ. ಫೋಕಸ್ ಆಗಲ್ಲ, ಹಿಂದೆ ಬಂದ್ಬಿಡಿ. ಎಲ್ಲೋದ್ರು ಇಲ್ಲಿ ಬರ್ಲೇಬೇಕು. ಏಯ್ ರುದ್ವಿನ್, ರುದ್ವಿನ್, ಬೆನ್ಕ ಬರ್ರಿ, ಹತ್ರ ಬರ್ರಿ. ಇಲ್ಲ ಇಲ್ಲ, ಏಯ್ ಅಲ್ಲಿ ಬಿಡಬಾರ್ದು. ಎಲ್ಲೂ ಹೋಗಲ್ಲ. ಇದು ನಮ್ ಗುರುಜಿ ನಿಂಬೆಣ್ಣೆ. ಏಯ್ ರುದ್ವಿನ್, ಇಲ್ಲಿ ಬರ್ಲೇಬೇಕು. ಏಯ್ ರುದ್ವಿನ್, ಏಯ್ ಚಪ್ಲಿ ರುದ್ವಿನ್, ದೂರ ಬಂದ್ಬಿಡಿ. ಫ್ರೆಂಡ್ಸ್, ಇಷ್ಟೊತ್ತೇನಾಯ್ತು ಅಂತ ನೋಡಿದ್ರಲ್ಲ ನೀವೇ. ರುದ್ವಿನ್ಗೆ ಏನಾಯ್ತು ಅಂತ ನೀವೇ ಕಣ್ಣಾರ ನೋಡಿದ್ದೀರಾ. ನಿಜವಾಗೂ ಹೇಳ್ತೀನಿ, ಇವತ್ತು ನಾವು ಒಂದು ಮಿಸ್ಟೇಕ್ ಮಾಡ್ಕೊಂಡ್ವಿ. ನಮ್ಮ ಗುರೂಜಿಗಳು ಇವತ್ತು ಬೇಡ ಅಂತ ಹೇಳಿದ್ರು, ಆದರೂ ನಾವು ಅದನ್ನು ಮೀರಿ ಬಂದ್ವಿ. ಬಟ್ ನಿಂಬೆಹಣ್ಣು ಇದೆ ಅಂತ ನಾವು ಬೆನಕ ಹೇಳಿದ್ರು, ಅವ್ರು ಗಾಡಿಯಲ್ಲಿ ಬಿಟ್ಟಿದ್ದಾರಂತೆ. ಲಾಸ್ಟ್ ಮೂಮೆಂಟಲ್ಲಿ ಹೇಳ್ತಿದ್ದಾರೆ ನಿಂಬೆಹಣ್ಣು ಕೂಡ ಇಲ್ಲ ಅಂತ ಅವರು ಗುರೂಜಿಗಳು ಹೇಳಿದರು. ಇದು ಜೋಬಲ್ಲಿ ಇಟ್ಕೊಳ್ರಿ, ನೀವು ಹಂಗೂ ಬಂಡದಲ್ಲಿ ಹೋದ್ರಿ ಅಂತ ಹೇಳಿದ್ರು. ಅವರು ಸಾರಿ ಹೇಳಿದ್ರು, ಆದರೂ ಬಂದಿದ್ದೀವಿ. ಆಗ್ತಾಯಿಲ್ಲ ಫ್ರೆಂಡ್ಸ್, ಸೌಂಡ್ ತುಂಬ ಬರ್ತಾ ಇದೆ. ರಾಜಣ್ಣ ಹೋಗೋಣ, ಫಸ್ಟ್ ರುದ್ವಿನ್ ಬೆನಕ ಬೇಗ ರುದ್ವಿನ್ ನೋಡ್ಕೊ, ನಡಿ, ಗಾಡಿ ಹತ್ರ ಹೋಗ್ಬೇಕು, ನಡೀರಿ ಬೇಗ. ಯಾರೋನು, ಏನಾಯ್ತಾ? ಎಲ್ಲಿಗೆ ಬಂದ್ವಾ ಅಣ್ಣ? ಲೋ ಅಣ್ಣಯ್ಯ, ಎದೋಳ್ ಮೇಲೆ ಅಣ್ಣ, ಮೇಲದ್ರ ಅಣ್ಣ.